ಸ್ನೇಹಿತರೆ, ಇತ್ತೀಚೆಗೆ ಬಂಟ್ವಾಳದಲ್ಲಿ ಬಿಜೆಪಿಯ ಎಲ್ಲ ನಾಯಕರು ವೇಸ್ಟ್ ಬಾಡಿಗಳೆಲ್ಲ ಸೇರ್ಕೊಂಡು ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ. ಒಂದು ವರ್ಕಿಂಗ್ ಬಾಡಿ ಶಾಸಕ ಅಶೋಕ್ ಕುಮಾರ್ ರೈಗಳ ವಿರುದ್ಧ. ಸನ್ಮಾನ್ಯ ಶಾಸಕರನ್ನ ಕೆಲವು ಕೀಳು ಮಟ್ಟದ ಭಾಷೆ ಪ್ರಯೋಗ ಮಾಡಿ ಅಲ್ಲಿ ಕೆಲವೊಂದು ಹೇಳಿಕೆಗಳನ್ನ ಆ ಒಂದು ಪ್ರತಿಭಟನೆಯಲ್ಲಿ ಕೊಡ್ತಾರೆ. ಸರಿ, ಏನಪ್ಪ ಅದು ಮೊದಲನೇ ಒಂದು ಪದಪ್ರಯೋಗ ಅಂತ ನೋಡಿದ್ರೆ ಅವರ ವೇಸ್ಟ್ ಬಾಡಿಗಳದ್ದು ಒಂದು ಮೊದಲನೇ ವೇಸ್ಟ್ ಬಾಡಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಮೊದಲಿಗೆ ಕ್ಲಾರಿಟಿ ಕೊಟ್ಬಿಡ್ತಾನೆ. ಆಮೇಲೆ ಅದು ದೊಡ್ಡ ಮಟ್ಟದ ಗಲಭೆ ಆಗೋದು ಬೇಡ, ಬಿಜೆಪಿಗರಲ್ಲಿ ಗೊಂದಲ ಆಗೋದು ಬೇಡ. ನೋಡಿ, ನೀವು ಈ ಮೊದಲು ಹೇಳಿದಿರಿ ಮೋದಿ ಮುಖ ನೋಡಿ ವೋಟ್ ಹಾಕಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕಸದ ತೊಟ್ಟಿಯನ್ನು ನಿಲ್ಲಿಸಿದ್ರು ಮೋದಿ ಮುಖ ನೋಡಿ ಜನ ವೋಟ್ ಹಾಕ್ತಾರೆ ಅಂತ. ಅದಕ್ಕೆ ನಾನು ವೇಸ್ಟ್ ಬಾಡಿ ಅಂತ ಹೇಳಿರೋ ಅಂಥದ್ದು, ಬೇರೆ ಯಾವುದೇ ಅರ್ಥ ಇಲ್ಲ. ಯಾಕಂದ್ರೆ ಏನು ಕೆಲಸ ಮಾಡಿರೋದಂತೂ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಉಪಯೋಗಕ್ಕೆ ಬರುವಂಥದ್ದು, ಪ್ರಯೋಜನಕ್ಕೆ ಬರುವಂಥದ್ದು. ಯಾಕಂದ್ರೆ 7 ಶಾಸಕರಿದ್ರು ಈ ಮೊದಲು, ಅವರದ್ದೇ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ ಇತ್ತು. ಇದೆಲ್ಲ ಇದ್ದಾಗ್ಲೂ ಹೇಳಿಕೊಳ್ಳುವಂತಹ ಒಂದೇ ಒಂದು ಅಭಿವೃದ್ಧಿಯನ್ನ ನಾನು ಕಂಡಿಲ್ಲ. ಅದರಲ್ಲೂ ನಮ್ಮ ಪುತ್ತೂರು ತಾಲೂಕಿನಲ್ಲಂತೂ ನೋವೇ ಚಾನ್ಸೇ ಇಲ್ಲ. ಸೊ ಫಾರ್ ದಟ್ ರೀಸನ್ ನಾನು ಹೇಳಿರೋ ಅಂಥದ್ದು. ಸರಿ, ಈಗ ವರ್ಕಿಂಗ್ ಬಾಡಿ ವರ್ಸಸ್ ವೆಸ್ಟ್ ಬಾಡಿ ನೋಡೋಣ. ಮೊದಲನೇ ಸ್ಟೇಟ್ಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮಪ್ಪನ ಜಾಗ. ಅಶೋಕ್ ಕುಮಾರ್ ರೈಗಳಿಗೆ ಹೇಳುವಂಥದ್ದು, ನಿಮ್ಮಪ್ಪನ ಜಾಗನ ಅಂತ ಕೇಳ್ತಾರೆ. ಅಲ್ಲಪ್ಪ, ಅವ್ರ ಅಪ್ಪನ ಜಾಗ ಕೊಡೋದಾದ್ರೆ ನೀನ್ ಯಾವ ದೊಣ್ಣೆ ನಾಯಕ ಅಥವಾ ನೀನ್ ಯಾಕೆ ಕೇಳ್ಬಿಟ್ಟು ಕೊಡ್ಬೇಕು? ಫ್ರೀ ವಿಲ್ಲು, ಅವ್ರಿಗಿಷ್ಟ ಇದ್ರೆ ಕೊಡ್ತಾರೆ, ನಿಮ್ಮನ್ನ ಕೇಳಿ ಕೊಡುವ ಅಗತ್ಯ ಇಲ್ಲ. ಅವರೊಬ್ರು ಜನಪ್ರತಿನಿಧಿಯಾಗಿ 24/7 ವರ್ಕಿಂಗ್. ಅವರು ಇಡೀ ಕರ್ನಾಟಕದಲ್ಲೇ ನೀವು ಅಬ್ಸರ್ವ್ ಮಾಡಿದ್ರೆ ಇವತ್ತಿಗೆ ಅಷ್ಟು ಸ್ಪೀಡಾಗಿ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ಶಾಸಕರವರು. ಹಿಂದೂನಾ? ಹೌದು, ಪ್ರೌಡ್ ಹಿಂದೂ ಈಸ್. ಯಾಕೆ ಅಂತ ಕೇಳಿ, ಜಾತ್ರೋತ್ಸವವನ್ನ ನೀವೆಲ್ಲ ಗಮನಿಸಿರ್ತೀರ. ಹೇಗ್ ನಡೀತು ನಿಮ್ಮ ಟೈಮಲ್ಲಿ? ಹೇಗ್ ನಡೀತು? ಫ್ಯಾನ್ ಹೆಂಗಿತ್ತು? ನೀವು ಆ ಮೂಲೆನಲ್ಲಿ ಕುತ್ಕೊಂಡಿದ್ರು, ಈ ಶೆಕೆ ಕಾಲದಲ್ಲಿ ನಿಮ್ಮವರೆಗೂ ತಂಪು ಗಾಳಿ ಬರುವಾಗೆ ಮಾಡಿದ್ರು. ಹಿಂದೂ ಕಣ್ರಿ, ನಮ್ಮ ಹಿಂದೂ ಸಮುದಾಯ ನೆಮ್ಮದಿಯಲ್ಲಿ ಊಟ ಮಾಡ್ಲಿ. ರಸ್ತೆಗಳು ಹೇಗಿದ್ವು ಆ ಟೈಮಲ್ಲಿ? ಹೇಗೆ ಕಂಗೊಳಿಸ್ತಾ ಇದ್ವು? ಬಲ್ನಾಡು ಅಮ್ಮನವರ ದೇವಸ್ಥಾನದ ಹತ್ರ ಹೇಗಿತ್ತು? ಅದನ್ನೆಲ್ಲ ಗಮನಿಸ್ಬೇಕು, ಸುಮ್ಮನೆ ಏನೋ ಬಂದು ಮಾತಾಡೋದಲ್ಲ. ಮತ್ತೆ ಅವರು ಜನಪ್ರತಿನಿಧಿ, ಜನಗಳಿಗೋಸ್ಕರ ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡ್ತಾ ಇರ್ತಾರೆ. ಅವ್ರ ಅಪ್ಪನ ಜಾಗೆಯಲ್ಲಿ ನೀವೇನಾದ್ರೂ ಪಾಲ್ ಕೇಳಬೇಕು ಅಂತಂದ್ರೆ ನೀವೇನಾದ್ರೂ ಸಂಬಂಧಿಕರಾಗಿರ್ಬೇಕು, ಬ್ಲಡ್ ರಿಲೇಷನ್ ಇರ್ಬೇಕು, ರಕ್ತ ಸಂಬಂಧಿಕರಾಗಿರ್ಬೇಕು. ಆ ತರ ಏನಾದ್ರೂ ಇದ್ರೆ ಬಂದು ಕೇಳ್ರಪ್ಪ, ನಮ್ಗೇನಿಲ್ಲ. ಆ ತರ ಏನು ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಸೊ ಅವ್ರ ಅಪ್ಪನ ಆಸ್ತಿಗೆ ನೀವ್ ಯಾರು ಕಣ್ಣಾಕುವ ಅಗತ್ಯ ಇಲ್ಲ. ಈಗ ಸ್ವಲ್ಪ ಹಾರ್ಷ್ ಅನ್ಸಿದ್ರು ನಿಜ ಅಲ್ವಾ? ನೀವು ರಕ್ತ ಸಂಬಂಧಿ ಆಗಿದ್ರೆ ಕೇಳ್ಬೋದು. ಅಶೋಕ್ ರೈಗಳಿಗೆ ನೀವು ಯಾರು ರಕ್ತ ಸಂಬಂಧಿಗಳಲ್ಲದ ಕಾರಣ ನಿಮ್ಮಪ್ಪನ ಜಾಗನ ಅಂತ ಕೇಳುವ ಅಗತ್ಯ ಬರಲ್ಲ. ಆ ನಂತರ ಭಾರತ್ ಮಾತಾ ಕಿ ಜೈ ಅಂತಾರೆ, ಮೋದಿಜಿ ಅವರನ್ನ ತೆಗಿಳ್ತಾರೆ. ಭಾರತ್ ಮಾತಾ ಕಿ ಜೈ ಅಂದ್ರೆ ಮೋದಿಜಿ ಅವ್ರ ಹೆಸರು, ಇನ್ನೊಂದು ಹೆಸರು ಅಲಿಯಾಸ್ ಮೋದಿಜಿ. ಈ ದೇಶದ ಪ್ರಧಾನಿ ಅವರು ನರೇಂದ್ರ ಮೋದಿಜಿ ಅಲಿಯಾಸ್ ಭಾರತ ಮಾತೆ ಅಂತನ? ಅವರ ಇನ್ನೊಂದು ಹೆಸರು ಭಾರತ ಮಾತೆ ಅಂತನ? ಇಲ್ಲ ಅಲ್ಲ. ಭಾರತ ಮಾತೆ ಅಂದ್ರೆ ಏನು? ಇಲ್ಲಿರುವ ಜನ, ಇಲ್ಲಿರುವ ಪ್ರದೇಶ, ಕಲ್ಲು ಮಣ್ಣು ಗಾಳಿ ನೀರು ಪ್ರತಿಯೊಂದನು ಭಾರತ ಮಾತೆ ಕಣ್ರಿ. ಸೊ ಅವರು ಅದನ್ನ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ಎಷ್ಟು ಮರ್ಯಾದೆ ಯಾರಿಗೆ ಕೊಡಬೇಕು ಅನ್ನೋದು ಗೊತ್ತಿದೆ. ಮತ್ತೆ ಇನ್ನೂ ಒಂದು ಹೇಳ್ತಿರಲ್ಲ, ನೀವಿಷ್ಟು ಜನ 7 ಜನ ಶಾಸಕರಿದ್ರಲ್ಲ, ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಡಬಲ್ ಇಂಜಿನ್ ಸರ್ಕಾರ ಇರುವಾಗ ಏನೆಲ್ಲ ಅಭಿವೃದ್ಧಿ ಮಾಡಿದಿರಿ ಒಂದು ಪಟ್ಟಿ ಮಾಡಿ, ಒಂದು ಪ್ರೆಸ್ ಮೀಟ್ ಮಾಡಿ ನೀವೆಲ್ಲರೂ ಗುಂಪು ಸೇರ್ಕೊಂಡು ವೇಸ್ಟ್ ಬಾಡಿಗಳು. ಸಾರಿ ಅಗೇನ್, ನನಗೆ ಸಾರಿ ಹೇಳ್ತಾನೆ, ನಿಮ್ಗೆಲ್ಲ ಬೇಜಾರು ಮಾಡ್ಕೋಬೇಡಿ. ಯಾಕಂದ್ರೆ ನೀವೇ ಹೇಳ್ಕೊಂಡ್ಬಿಟ್ಟಿದ್ದೀರಾ, ಇಲ್ಲೊಂದು ಕರೆಂಟ್ ಪೋಲ್ ನಿಲ್ಸಿದ್ರು ಗೆಲ್ಲುತ್ತೆ ಬಿಜೆಪಿಯಿಂದ, ಇಲ್ಲೊಂದು ಕಸದ ತೊಟ್ಟಿಯನ್ನು ನಿಲ್ಸಿದ್ರು ಗೆಲ್ಲತ್ತೆ ಅಂತ. ಆ ರೀತಿಯಾದ ವೇಸ್ಟ್ ಬಾಡಿಗಳು ಇವತ್ತು ವರ್ಕಿಂಗ್ ಬಾಡಿ ವಿರುದ್ಧ ನೀವು ಮಾತಾಡ್ತೀರಿ ಅಂತಂದ್ರೆ ಎಚ್ಚರವಾಗಿರ್ಬೇಕು. ಅಶೋಕ್ ಕುಮಾರ್ ರೈಗಳು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಅನುದಾನವನ್ನ ತನ್ನ ಕ್ಷೇತ್ರಕ್ಕೆ ತಗೊಂಡು ಬಂದಿದ್ದಾರೆ, ಎಲ್ಲವನ್ನ ಗಮನಿಸ್ಬೇಕು. ಗೌರವಾನ್ವಿತ ವೇಸ್ಟ್ ಬಾಡಿಗಳು, ಬಿಜೆಪಿಯ ನಾಯಕರುಗಳು, ನೀವೆಲ್ಲ ಗಮನಿಸ್ಬೇಕು.
ಒಬ್ರು ವರ್ಕಿಂಗ್ ಬಾಡಿ ಇರೋದಕ್ಕೇನೆ ಇಷ್ಟು ಜನ ಮಾತಾಡ್ತಾ ಇರೋದು. ನಮ್ಮ KPCC ಅಧ್ಯಕ್ಷರು ಹೇಳ್ತಾ ಇರ್ತಾರೆ ಯಾವಾಗ್ಲೂ, ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್ ನೋ ಎನಿಮೀಸ್ ಅಂತ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ ಸ್ನೇಹಿತರೆ, ನಮ್ಮ ಶಾಸಕರು ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಗುಂಪು ಕಟ್ಕೊಂಡು ಬಂಟ್ವಾಳದಲ್ಲಿ ಹೋಗಿ ಗಡಿ ಕಡ್ದು ಪಕ್ಕದ ತಾಲೂಕಿನಲ್ಲಿ ಪ್ರೊಟೆಸ್ಟ್ ಮಾಡುವಂತಹ ಪರಿಸ್ಥಿತಿಯನ್ನ ತಂದಿಟ್ಟಿದಾರಲ್ಲ ಬಿಜೆಪಿ ಅವ್ರಿಗೆ, ಅದಕ್ಕೆ ನಾವು ಸಂತೋಷ ಪಡ್ಬೇಕು. ಅಂಡ್ ನೋಡಿ, ಅವರ ಆಡಳಿತದಲ್ಲಿ ಈಗ ಏನ್ ನಮ್ಮ ಪುತ್ತೂರಲ್ಲಿ ನೀವು ಗಮನಿಸಿದ್ರೆ ಪ್ರತಿಯೊಂದನ್ನು ಇಂಪಾರ್ಟೆನ್ಸ್ ಕೊಟ್ಟು, ಸಿಟಿ ಪ್ಲಾನಿಂಗ್ ಇರ್ಬೋದು ಅಥವಾ ಮೆಡಿಕಲ್ ಕಾಲೇಜನ್ನ ತಗೊಂಡು ಬಂದಿರೋದಿರ್ಬೋದು, ಪ್ರತಿ ವಿಚಾರನು ಪುತ್ತೂರನ್ನು ತನ್ನ ಮನೆ, ಇಲ್ಲಿನ ಜನರೆಲ್ಲ ನನ್ನವರು ಅಂತ ಹೇಳಿ ಭಾವಿಸಿ ಕೆಲಸ ಮಾಡ್ತಾ ಇರುವಂತಹ ಅಶೋಕ್ ಕುಮಾರ್ ರೈಗಳ ಬಗ್ಗೆ ನೀವೇನಾದ್ರೂ ಮಾತಾಡ್ಬೇಕು ಅಂತಂದ್ರೆ ಸ್ವಲ್ಪ ಸ್ಟಡಿ ಮಾಡ್ಕೊಳ್ಳಿ. ಹೌದಾ, ಇವ್ರು ಕೆಲಸ ಮಾಡಿಲ್ವಾ, ಕೆಲಸ ಮಾಡ್ತಾ ಇಲ್ವಾ, ನಾವು ಮಾತಾಡ್ಬೋದಾ, ಅದು ಬಂಟ್ವಾಳದಲ್ಲಿ ಹೋಗ್ಬಿಟ್ಟು ನಾವು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀವಿ, ಯಾಕೆ ಪುತ್ತೂರಲ್ಲಿ ಬಂದ್ಬಿಟ್ಟು ನಿಮ್ಗೆ ಹೋರಾಟ ಮಾಡಕ್ ಆಗ್ಲಿಲ್ಲ ಬಿಜೆಪಿ ನಾಯಕರೇ, ಯಾಕೆ ನಿಮ್ಗೆ ಇಲ್ಲಿ ನಿಮ್ ಕ್ಯಾಡರೇ ಇಲ್ವಾ, ಬಿಜೆಪಿ ಕ್ಯಾಡರ್ ಎಲ್ಲ ಏನಾದ್ರೂ ಮುಗ್ದೋಯ್ತಾ? ಅದು ಇನ್ನೊಂದ್ಸತಿ ಮಾತಾಡೋಣ. ಯಾಕೆ ಅಂತ ಹೇಳಿದ್ರೆ, ನೀವು ತುಳಿದ ಮತ್ತೊಬ್ಬ ನಾಯಕ, ತುಳಿದಿದ್ದೀರಲ್ಲ ನೀವು ತುಳಿದಷ್ಟು ಬೆಳೆದವರು. ಆಕ್ಚುಲಿ ಯಾರು? ಅರುಣ್ ಕುಮಾರ್ ಪುತ್ತಿಲ ಅವರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಆ ಯೋಗಿ ಬಂದ್ರು ಗೆಲ್ಲಿಸ್ಕೊಳಕ್ ಆಗ್ಲಿಲ್ಲ ನಿಮ್ ಬಿಜೆಪಿ ಕ್ಯಾಂಡಿಡೇಟ್ನ. ಆ ರೇಂಜ್ಗೆ ಕಾಂಪಿಟೇಷನ್ ಕೊಟ್ರು. ಇದೇ ಅಶೋಕ್ ಕುಮಾರ್ ರೈಗಳನ್ನು ಕೂಡ ನೀವು ಅದೇ ಮಾಡಿದ್ದು. ಅಧಿಕಾರದ ಆಸೆ ಇರಬೇಕು, ಮತ್ತೆ ಮೂಢನಂಬಿಕೆ ಇರಬಾರ್ದು. ಕಸದ ತೊಟ್ಟಿ ನಿಲ್ಸಿದ್ರು ಗೆದ್ದು ಬಿಡತ್ತೆ, ಕರೆಂಟ್ ಪೋಲ್ನ ನಿಲ್ಸಿದ್ರು ಗೆದ್ದು ಬಿಡತ್ತೆ ಬಿಜೆಪಿಯಿಂದ, ಅದೆಲ್ಲ ಸುಳ್ಳು. ಯಾಕಂದ್ರೆ ಇಲ್ಲಿನ ಜನರಿಗೂ ಭಾವನೆಗಳಿದೆ, ಇಲ್ಲಿನ ಜನರಿಗೂ ಆಕಾಂಕ್ಷೆಗಳಿವೆ. ಏನಂತ? ಪರ್ಸನಲ್ ಅಲ್ಲ, ಅಪ್ಪಂದು ಅಮ್ಮಂದು ಅಲ್ಲ. ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು, ಇಲ್ಲಿನ ಜನರು ಅಭಿವೃದ್ಧಿ ಆಗ್ಬೇಕು ಅನ್ನುವಂತಹ ಮಹದಾಸೆಯನ್ನ ಖಂಡಿತ ಜನ ಇಟ್ಕೊಂಡಿದ್ದಾರೆ. ಸುಮ್ನೆ ಓಟ್ ಹಾಕಲ್ಲ, ಕೆಲ್ಸನೂ ಮಾಡ್ಬೇಕು. ಕೆಲಸ ಮಾಡಿರೋದಕ್ಕೆ ನೀವಿಷ್ಟು ಜನ ಗುಂಪು ಕಟ್ಕೊಂಡು ಇವತ್ತು ಪ್ರಶ್ನೆಗಳನ್ನ, ಅದು ಕೆಲಸಕ್ಕೆ ಬಾರದ ಪ್ರಶ್ನೆಗಳನ್ನ ನೀವು ಮಾಡಿರುವಂತದ್ದು, ಕೆಲಸಕ್ಕೆ ಬಾರದ ಹೇಳಿಕೆಗಳನ್ನ ಒಬ್ಬ ವರ್ಕಿಂಗ್ ಪ್ರೌಡ್ ಆಗಿ ಹೇಳ್ತೀನಿ, ವರ್ಕಿಂಗ್ ಶಾಸಕರ ವಿರುದ್ಧ ಕೊಟ್ಟಿರೋ ಅಂತದ್ದು. ನೋಡಿ, ನೀವು ಕುಗ್ಗಿಸ್ಲಿಕ್ಕೆ ಪ್ರಯತ್ನ ಪಟ್ರೆ ಕುಗ್ಗುವವರಂತೂ ಖಂಡಿತ ಅಲ್ಲ. ಇಷ್ಟು ಕೆಲಸ ಮಾಡ್ತಾ ಇರೋರ್ಗೆ ನೀವ್ ಯಾವ ಲೆಕ್ಕ? ಅದ್ರಲ್ಲಿ ಗೊತ್ತಾಗಲ್ವಾ ನಮ್ಗೆ ಯಾರು ವರ್ಕಿಂಗು ಯಾರು ನಾಟ್ ವರ್ಕಿಂಗ್ ಅಂತ? ಕೆಲಸ ಮಾಡ್ರಿ. ಈಗ್ಲೂ ಹೇಳ್ತಾ ಇದ್ದೀನಿ, ಕೆಲಸ ಮಾಡಿ. ಬಿಜೆಪಿ ನಾಯಕರೇ, ಕೆಲಸ ಮಾಡಿ. ಏನೋ ಮಾತಿಗೆ ಕಸದ ತೊಟ್ಟಿ ಅನ್ಬಿಟ್ರು, ವೇಸ್ಟ್ ಬಾಡಿ ಅನ್ಬಿಟ್ರು ಅಂತ ಹಾಗೆ ವೇಸ್ಟ್ ಆಗಿ ಇರಬಾರ್ದು. ನಾವು ಜನಪರ ಕೆಲಸಗಳನ್ನ ಮಾಡಿ. ಯಾವಾಗ್ಲೂ ಗಲ್ಬೆ ಹಚ್ಚೋದ್ರಿಂದ, ಅವರು ಹಿಂದೂ ಮುಸ್ಲಿಂ ಅಂತ ಮಾತಾಡೋದ್ರಿಂದಾನೇ ಗೆಲ್ಲೋದಿಲ್ಲ. ನಿಜವಾಗ್ಲೂನೇ ಹಿಂದೂಗಳಿಗೆ ಏನಾದ್ರೂ ಮಾಡ್ಬೇಕು, ಏನಾದ್ರೂ ಸಹಕಾರ ಕೊಡ್ಬೇಕು. ಅಶೋಕ್ ಕುಮಾರ್ ರೈಗಳು ದೀಪಾವಳಿ ಹಬ್ಬಕ್ಕೆ ಬಟ್ಟೆ ಹಂಚೋದು ನೋಡಿಲ್ವಾ? ಕಲ್ತ್ಕೊಳ್ಳಿ. ಸ್ವಂತ ದುಡಿಮೆಯಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಕ್ ಮೊದ್ಲೇ ಅದು ತನ್ನ ಜನರಿಗೋಸ್ಕರ ಕೊಡ್ಬೇಕಾಗಿರುವ ಪ್ರೀತಿ ಎಲ್ಲವನ್ನೂ ಹೇಳ್ಕೊಳ್ಬೇಕು ಅಂತೇನಿಲ್ಲ. ನೀವೇನ್ ಮಾಡಿದಿರಿ? ಬಿಜೆಪಿ ನಾಯಕರು ಏನ್ ಮಾಡಿದಿರಿ? ಏನ್ ಕೆಲಸಗಳನ್ನ ಮಾಡಿದಿರಿ? ಯಾವ್ಯಾವ ಅನುದಾನಗಳನ್ನ ಈ ಜಿಲ್ಲೆಗೆ ತಗೊಂಡು ಬಂದಿದ್ದೀರಿ ಅನ್ನೋದನ್ನು ಕೂಡ ನೀವು ಮಾತಾಡ್ಬೋದು. ನಳಿನ್ ಕುಮಾರ್ ಕಟೀಲ್ ಅವರು ಒಂಥರ ಆದ್ರು. ಈಗ ನಮ್ಮ ಬ್ರಿಜೇಶ್ ಅವರು ಇದ್ದಾರೆ, ಚೌಟ ಅವರು, ಅವ್ರಿಗೂ ಒಂಥರ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಇದನ್ನೆಲ್ಲ ಗಮನಿಸಿದ್ರೆ ನೀವು ನಿಮ್ಮನ್ನೇ ಒಂದು ಏನೋ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಯಾಕೆ ನಾವು ಮಾತಿಗೆ ಹೇಳಿದ ಕಸದ ತೊಟ್ಟಿಗಳಾಗೇ ಇದೀವಿ, ಯಾಕೆ ನಾವು ವರ್ಕಿಂಗ್ ಬಾಡಿ ಆಗ್ಲಿಲ್ಲ ಅಂತ. ಇನ್ನು ಮುಂದೆ ನೀವು ಮಾತಾಡುವಾಗ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಬಾಯಿಗೆ ಬಂದಂಗೆ ಮಾತಾಡೋಂಗಿಲ್ಲ ಅಂತ ಹೇಳಿ ಈ ಮೂಲಕ ನಾನು ನಿಮ್ಗೆಲ್ಲರಿಗೂ ಒಟ್ಟಾರೆಯಾಗಿ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ದೊಡ್ಡವರಲ್ವಾ, ಅದಕ್ಕೆ ಏನೇ ಹೇಳಿದ್ರು ಮನ್ಸಿಗೆ ತಾಗಿದ್ರೆ ಒಂದ್ ಸ್ವಲ್ಪ ಹೊಟ್ಟೆಗೆ ಹಾಕೊಂಡ್ಬಿಡಿ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನಮ್ಮ ಶಾಸಕರಿಗೆ ಒಳ್ಳೇದಾಗ್ಲಿ, ಅವ್ರು ಇನ್ನೂ ಹೆಚ್ಚು ಒಳ್ಳೆ ಕೆಲಸಗಳನ್ನ ಮಾಡ್ಲಿ. ಈ ರೀತಿಯಾದ ಏನು ಕೀಳು ಮಟ್ಟದ ಭಾಷೆಗೆ ಕಿವಿ ಕೊಡ್ಬೇಡಿ ಶಾಸಕರೇ. ಥ್ಯಾಂಕ್ ಯು. ನೀವು ನಮ್ಮ ಶಾಸಕರಾಗಿರೋದು ನಮ್ಮ ಪುತ್ತೂರು ಜನರ ಒಂದು ಅದೃಷ್ಟ ಅಂತ ಹೇಳ್ತೇನೆ. ಅಂಡ್ ದೇವರ ಆಶೀರ್ವಾದ ಅದು.
ದೇವರ ಆಶೀರ್ವಾದ. ಯಾಕಂದ್ರೆ ಕಸದ ತೊಟ್ಟಿ ಗೆಲ್ಲೋ ಜಾಗದಲ್ಲಿ ಇವತ್ತು ದೇವರು ಒಂದು ಒಳ್ಳೆ ಒಂದು ಹೂವಿನ ತೋಟವನ್ನೇ ಗೆಲ್ಲಿಸಿ ಕೊಟ್ಟಿದ್ದಾರೆ. ಯಾಕಂದ್ರೆ ಓದಲ್ಲೆಲ್ಲ ಅಭಿವೃದ್ಧಿ ಆಗ್ತಾ ಇದೆ, ಅಷ್ಟು ಸೌಗಂಧ ಭರಿತವಾಗಿ ಆಗ್ತಾ ಇದೆ ಪುತ್ತೂರು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.